ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಆಷಾಢ ಕೃಷ್ಣ ಪಕ್ಷದ ಅಮಾವಾಸ್ಯೆಯನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆ ಅಥವಾ ದರ್ಶ ಅಮಾವಾಸ್ಯೆ ಅಂತಲೂ ಕೂಡ ಕರೆಯಲಾಗುತ್ತದೆ. ಈ ಬಾರಿ 2026ರಲ್ಲಿ ಈ ಆಷಾಢ ಅಮಾವಾಸ್ಯೆಯು ಜುಲೈ 14ನೇ ತಾರೀಕು ಮಂಗಳವಾರ ಬಂದಿದೆ. ಅಮಾವಾಸ್ಯೆಯ ತಿಥಿಯು ಪ್ರಾರಂಭವಾಗುವುದು ಜುಲೈ 13ನೇ ತಾರೀಕು ಸೋಮವಾರ ಸಂಜೆ 6:49 ಆರಂಭವಾಗಿ ಜುಲೈ 14ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 3:12 ಮುಕ್ತಾಯವಾಗುತ್ತದೆ. ಸೂರ್ಯ ಉದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡರೆ ಜುಲೈ 14 ಮಂಗಳವಾರ ಈ ಬಾರಿ ದರ್ಶ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆಯ ಆಚರಣೆಯನ್ನು ಮಾಡಬೇಕು. ನಾವು ಪ್ರತಿ ದಿನಗಳಲ್ಲಿ ಮಾಡುವ ಪರಿಹಾರಕ್ಕಿಂತ ಈ ಅಮಾವಾಸ್ಯೆಯ ದಿನದಂದು ಮಾಡುವ ಪರಿಹಾರವು ಅತ್ಯಂತ ಶುಭವಾಗಿರುತ್ತದೆ. ಹಾಗೆಯೇ ಅತ್ಯಂತ ಶೀಘ್ರ ಫಲ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ. ಏಕೆಂದರೆ ಅಮಾವಾಸ್ಯೆಯ ದಿನದಂದು ಅತೀಂದ್ರಿಯ ಶಕ್ತಿಗಳ ಆವಾಹನೆಯಾಗಿರುತ್ತೆ. ಹಾಗಾಗಿ ಆ ದಿನದಂದು ಮಾಡುವ ಪೂಜೆ ಆಗಿರ್ಬೋದು ಅಥವಾ ನಮ್ಮ ಕಷ್ಟಗಳಿಗೆ ಮಾಡಿಕೊಳ್ಳುವಂತಹ ಪರಿಹಾರ ಆಗಿರ್ಬೋದು, ಎಲ್ಲವೂ ಕೂಡ ಶೀಘ್ರವಾದ ಶುಭ ಫಲಗಳನ್ನು ನಮಗೆ ತಂದುಕೊಡುತ್ತವೆ. ಈ ನಾಳೆ ಬಂದಿರುವಂತಹ ಈ ದರ್ಶ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆಯ ದಿನದಂದು ನಾವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಆಗಬೇಕೆಂದರೆ ಈ ಒಂದು ಚಿಕ್ಕದಾದ ಪರಿಹಾರವನ್ನು ಸರಳವಾಗಿ ಸುಲಭವಾಗಿ ಯಾವುದೇ ಖರ್ಚಿಲ್ಲದೆ ಮಾಡುವಂಥ ಒಂದು ಸರಳ ಪರಿಹಾರವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಈ ಅಮಾವಾಸ್ಯೆಯ ಪೂಜೆಯನ್ನು ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅನ್ನುವ ಮಾಹಿತಿಯನ್ನು ಕೂಡ ತಿಳಿದುಕೊಳ್ಳೋಣ. ಅಮಾವಾಸ್ಯೆಯ ದಿನದಂದು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವುದರಿಂದ ಸಕಲ ಅಷ್ಟ ಐಶ್ವರ್ಯ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ. ನೋಡಿ, ದೀಪಾವಳಿ ಅಮಾವಾಸ್ಯೆಯಲ್ಲೂ ಕೂಡ ವಿಶೇಷವಾಗಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಲಾಗುತ್ತದೆ. ಏಕೆಂದರೆ ಅಮಾವಾಸ್ಯೆಯ ದಿನದಂದು ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡುವುದರಿಂದ ಆಕೆ ನಮಗೆ ಬಹುಬೇಗ ಒಲಿಯುತ್ತಾಳಂತೆ. ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳು, ಸಾಲಬಾಧೆ ಇರುವಂಥವರು ಅಮಾವಾಸ್ಯೆಯ ದಿನದಂದು ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ, ಇದೇ ಅಮಾವಾಸ್ಯೆ ಅಂತನಲ್ಲ, ಪ್ರತಿ ಅಮಾವಾಸ್ಯೆಯ ದಿನದಂದು ಕೂಡ ಮಹಾಲಕ್ಷ್ಮಿಯ ಪೂಜೆಯನ್ನು ಮನೆಯಲ್ಲಿ ಮಾಡಿ ನೋಡಿ. ಖಂಡಿತವಾಗಿಯೂ ಕೂಡ ಹಣಕಾಸಿನ ಸಮಸ್ಯೆಗಳು, ಆರ್ಥಿಕ ಸಂಕಷ್ಟಗಳು ನಿಧಾನವಾಗಿ ಸ್ವಲ್ಪನೇ ಕ್ರಮೇಣವಾಗಿ ದೂರವಾಗುತ್ತವೆ. ಸೊ ಅದೇ ರೀತಿಯಾಗಿ ಈ ದಶ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆ ದಿನದಂದು ಕೂಡ ಮಹಾಲಕ್ಷ್ಮಿಯ ಪೂಜೆಯನ್ನು ಮನೆಯಲ್ಲಿ ಮಾಡಬೇಕು. ನೀವು ನಿಮ್ಮ ಮನೆಯಲ್ಲಿ ಅಮಾವಾಸ್ಯೆಯ ಪೂಜೆಯನ್ನು ಮಾಡುವ ಪದ್ಧತಿ ಇರುವಂಥವರು ನಿಮ್ಮ ಮನೆಯ ಪದ್ಧತಿ ಪ್ರಕಾರನೇ ನೀವು ಅಮಾವಾಸ್ಯೆ ಪೂಜೆಯನ್ನು ಮಾಡಿ. ಪದ್ಧತಿ ಇಲ್ಲ ಆದರೂ ನಾನು ಅಮಾವಾಸ್ಯೆ ಪೂಜೆಯನ್ನು ಮಾಡ್ತೀನಿ ಅಂತ ಅನ್ನುವವರು ನೀವು ಕಳಸವನ್ನು ಸ್ಥಾಪನೆ ಮಾಡಿ ಕೂಡ ಅಮಾವಾಸ್ಯೆ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ಬೋದು. ಅಥವಾ ಮಹಾಲಕ್ಷ್ಮಿಯ ಫೋಟೋವನ್ನು ಇಟ್ಟು ಕೂಡ ನೀವು ಪೂಜೆಯನ್ನು ಸಲ್ಲಿಸಬಹುದು. ಕಳಸ ಸ್ಥಾಪನೆ ಮಾಡುವುದು ಗೊತ್ತೇ ಇದೆ. ನಾವು ಯಾವ ರೀತಿಯಾಗಿ ಲಕ್ಷ್ಮಿಯ ಕಳಸವನ್ನು ಸ್ಥಾಪನೆ ಮಾಡ್ತೀವೋ ಅದೇ ರೀತಿಯಾಗಿ ಅಮಾವಾಸ್ಯೆಯಂದು ಕೂಡ ಒಂದು ಲಕ್ಷ್ಮಿಯ ಕಳಸದ ಸ್ಥಾಪನೆಯನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಹಾಗೆಯೇ ಫೋಟೋ ಇರುವಂಥವರು ಕೂಡ ಮಹಾಲಕ್ಷ್ಮಿಯ ಫೋಟೋವನ್ನು ಇಟ್ಟು ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಬೇಕು. ಹಾಗೆಯೇ ಪೂಜೆಯನ್ನು ಮಾಡಬೇಕಾದ್ರೆ ನಿಂಬೆಹಣ್ಣನ್ನು ಇಟ್ಟಿರಿ. 2 ನಿಂಬೆಹಣ್ಣನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿ. 2 ನಿಂಬೆಹಣ್ಣಿಗೂ ಕೂಡ ಅರಿಶಿಣ, ಕುಂಕುಮ ಮತ್ತು ಹೂವನ್ನು ಇಟ್ಟು ಆ 2 ನಿಂಬೆಹಣ್ಣುಗಳಿಗೂ ಕೂಡ ಪೂಜೆಯನ್ನು ಮಾಡಿರಿ. ನೀವು ಎಲ್ಲಿ ಪೂಜೆಯನ್ನು ಮಾಡಿರ್ತೀರೋ ಅಮಾವಾಸ್ಯೆ ಪೂಜೆನ, ಅಲ್ಲೇ ನೀವು ಒಂದು ತಟ್ಟೆಯಲ್ಲಿ 2 ನಿಂಬೆಹಣ್ಣನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿ. ಪೂಜೆ ಮುಗಿದ ನಂತರ 1 ನಿಂಬೆಹಣ್ಣನ್ನು ಕಟ್ ಮಾಡಿಬಿಟ್ಟು 2 ಹೋಳುಗಳಾಗಿ ಮಾಡ್ಕೊಳ್ಳಿ. 2 ನಿಂಬೆಹಣ್ಣಿನ ಹೋಳುಗಳಿಗೂ ಕೂಡ ಅರಿಶಿಣ ಕುಂಕುಮವನ್ನು ಸ್ವಲ್ಪ ಜಾಸ್ತಿನೇ ಹಾಕಿಬಿಟ್ಟು ನೀವು ಎಲ್ಲಿ ಕಳಸವನ್ನು ಇಟ್ಟಿರ್ತೀರ, ಅಮಾವಾಸ್ಯೆ ಪೂಜೆಯನ್ನು ಮಾಡಿರ್ತೀರ ನೋಡಿ, ಫೋಟೋವನ್ನು ಇಟ್ಟು ಪೂಜೆ ಮಾಡಿದ್ರೂ ಕೂಡ ಅಕ್ಕಪಕ್ಕ ಬಲಭಾಗದಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣು, ಎಡಭಾಗದಲ್ಲಿ ಅರ್ಧ ಹೋಳು ನಿಂಬೆಹಣ್ಣನ್ನು ಇಡಿ. ಹಾಗೆಯೇ ಇನ್ನೊಂದು ನಿಂಬೆಹಣ್ಣು ಇರುತ್ತಲ್ಲ, ಅದನ್ನು ಮನೆಯ ಹೊರಭಾಗಕ್ಕೆ ತೆಗೆದುಕೊಂಡು ಬಂದು ಅದನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಮನೆಗೆ ನೀವಾಳಿಸಿ. ಅಂದರೆ ಯಾವುದೇ ಒಂದು ಕೆಟ್ಟ ದೃಷ್ಟಿಯೂ ಕೂಡ ಮನೆಗೆ ಬೀಳದೇ ಇರಲಿ. ಹಾಗೆಯೇ ಈಗಾಗಲೇ ಬಿದ್ದಿರುವಂಥ ಕೆಟ್ಟ ದೃಷ್ಟಿಯೂ ಕೂಡ ಮನೆಯಿಂದ ಹೋಗಲಿ ಅಂತ ಕೇಳಿಕೊಂಡು ನೀವು ಮನೆಗೆ ನೀವಾಳಿಸ್ಬಿಟ್ಟು, ನೀವು ಮನೆಯ ಮುಖ್ಯ ದ್ವಾರದ ಮುಂದೆ ಈ ಕೆಲಸವನ್ನು ಮಾಡಬೇಕು. ನೀವಾಳಿಸ್ಬಿಟ್ಟು ಮನೆಯ ಮುಖ್ಯ ದ್ವಾರದ ಹೊಸ್ತಿಲಿನ ಮೇಲೇನೆ ಆ ನಿಂಬೆಹಣ್ಣನ್ನು ಇಟ್ಟು 2 ಹೋಳುಗಳನ್ನಾಗಿ ಮಾಡಿ 2 ಹೋಳುಗಳಿಗೂ ಕೂಡ ಅರಿಶಿಣ ಕುಂಕುಮವನ್ನು ಹಚ್ಚಿ, ಹೊಸ್ತಿಲಿನ ಎಡಭಾಗದಲ್ಲಿ ಒಂದು ಅರ್ಧ ಹೋಳಿನ ನಿಂಬೆಹಣ್ಣು, ಇನ್ನು ಹೊಸ್ತಿಲಿನ ಎಡಭಾಗದಲ್ಲಿ ಇನ್ನರ್ಧ ಹೋಳಿನ ನಿಂಬೆಹಣ್ಣನ್ನು, ಈ ರೀತಿಯಾಗಿ ಹೊಸ್ತಿಲಿನ 2 ಭಾಗದಲ್ಲೂ ಕೂಡ ನಿಂಬೆಹಣ್ಣನ್ನು ಇಡಿ. ಹೀಗೆ ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಮಾಡುವುದರಿಂದ ಮನೆಗೆ ಹಿಡಿದಿರುವಂಥ ದೃಷ್ಟಿ ದೋಷಗಳು ನಿವಾರಣೆಯಾಗುತ್ತವೆ. ಈ ದೃಷ್ಟಿ ದೋಷ ಅನ್ನುವಂಥದ್ದು ಮನುಷ್ಯನ ಕಣ್ಣಿನಿಂದ ಬರುವಂಥದ್ದು. ಮನುಷ್ಯನ ಕಣ್ಣಿನ ದೃಷ್ಟಿಗೆ ಬೆಟ್ಟ ಕೂಡ ಕರಗುತ್ತೆ ಅಂತ ಹೇಳ್ತಾರೆ. ಇನ್ನು ನಾವು ಮನುಷ್ಯರು ಯಾವ ಲೆಕ್ಕ ಅಲ್ವಾ? ಹಾಗಾಗಿ ಯಾವ ಮನುಷ್ಯರಿಗೆ ಆಗಲಿ ಮನೆಗೆ ಆಗಲಿ ಮನುಷ್ಯರ ಒಂದು ಕೆಟ್ಟ ದೃಷ್ಟಿ ಬಿತ್ತು ಅಂದರೆ ಖಂಡಿತವಾಗಿಯೂ ಕೂಡ ಸರ್ವನಾಶ ಆಗಿಬಿಡ್ತಾರೆ. ಏನೇ ಒಂದು ಅಂದ್ಕೊಂಡ್ರೂ ಕೂಡ ಕೆಲಸ ಕಾರ್ಯಗಳು ಆಗೋದಿಲ್ಲ, ಮನೆ ಕೂಡ ಏಳಿಗೆ ಆಗೋದಿಲ್ಲ. ಹಾಗಾಗಿ ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಈ ಒಂದು ನಿಂಬೆಹಣ್ಣಿನ ಪರಿಹಾರವನ್ನು ಮಾಡ್ಕೊಳ್ಳಿ. ಅಂಗಡಿಗಳಲ್ಲೂ ಕೂಡ ಈ ಪರಿಹಾರವನ್ನು ಮಾಡ್ಬೋದು. ಹಾಗೆಯೇ ನಿಮ್ಮ
ನಿಮ್ಮ ಹತ್ರ ಇರುವಂಥ ವಾಹನಗಳಿಗೂ ಕೂಡ ಅಮಾವಾಸ್ಯೆಯ ದಿನದಂದು ನಿಂಬೆಹಣ್ಣಿನ ಪರಿಹಾರವನ್ನು ಮಾಡ್ತಾರೆ. ನಿಂಬೆಹಣ್ಣು ಹಾಗೆಯೇ ಮೆಣಸಿನಕಾಯಿಯನ್ನು ಕೂಡ ನೀವಾಳಿಸಿ ವಾಹನಗಳಿಗೆ ಕಟ್ತಾರೆ. ಇದೆಲ್ಲ ಮಾಡೋದು ಮನುಷ್ಯನ ದೃಷ್ಟಿ ತಾಗದೇ ಇರಲಿ ಅನ್ನುವ ಕಾರಣಕ್ಕಾಗಿ. ಈ ಆಷಾಢ ಅಮಾವಾಸ್ಯೆಯ ಪೂಜೆಯನ್ನು ನಾವು ಜುಲೈ 14ನೇ ತಾರೀಕು ಮಂಗಳವಾರ ಬೆಳಗ್ಗೆನೆ ಮಾಡಿ, ಮಹಾಲಕ್ಷ್ಮಿ ಪೂಜೆ ಆಗಿರೋದ್ರಿಂದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆದಷ್ಟು ಈ ಪೂಜೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಲಿಲ್ಲ ಅಂದರೆ ಆ ದಿನದ ರಾಹುಕಾಲ ಯಮಗಂಡ ಕಾಲದ ಸಮಯವನ್ನು ನೀವು ನೋಡಿಕೊಂಡು ಆ ಸಮಯಗಳನ್ನು ಬಿಟ್ಟು ಇನ್ನುಳಿದ ಸಮಯದಲ್ಲಿ ನೀವು ಅಮಾವಾಸ್ಯೆ ಪೂಜೆಯನ್ನು ಮಾಡ್ಬೋದು. ಹಾಗೆಯೇ ಅಮಾವಾಸ್ಯೆಯ ದಿನದಂದು ನೀವು ಅರಳಿ ಮರಕ್ಕೆ ದೀಪವನ್ನು ಹಚ್ಚಿಟ್ಟು ಅರಳಿ ಮರದ ಪ್ರದಕ್ಷಿಣೆಯನ್ನು ಕೂಡ ಹಾಕಬೇಕು. ಈ ರೀತಿಯಾಗಿ ಮಾಡುವುದರಿಂದ ಕೂಡ ಅನೇಕ ಪ್ರಯೋಜನಗಳು ನಮಗೆ ಇವೆ. ಒಂದು ಚಿಕ್ಕದಾದ ದೀಪವನ್ನು ತೆಗೆದುಕೊಂಡು ಹೋಗಿ ಅರಳಿ ಮರದ ಬುಡದಲ್ಲಿ ಆ ದೀಪವನ್ನು ಇಟ್ಟು ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿ ಅರಳಿ ಮರಕ್ಕೆ 7 ಅಥವಾ 11 ಪ್ರದಕ್ಷಿಣೆಯನ್ನು ಹಾಕಬೇಕು. ಹಾಗೆಯೇ ನೀವು ಅಂದುಕೊಂಡಂಥ ಯಾವುದೇ ಒಂದು ಕೆಲಸಗಳು ಕೂಡ ಆಗ್ತಾ ಇಲ್ಲ, ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಏಳಿಗೆ ಅನ್ನೋದು ಆಗ್ತಾ ಇಲ್ಲ, ಸಕ್ಸಸ್ ಅನ್ನೋದು ನಮಗೆ ಸಿಗ್ತಾನೇ ಇಲ್ಲ ಅಂತ ಅಂದರೆ ಖಂಡಿತವಾಗಿಯೂ ಕೂಡ ಏನೋ ಒಂದು ದೃಷ್ಟಿ ಅನ್ನೋದು ನಿಮಗೆ ಆಗಿರುತ್ತೆ. ಸೊ ಆ ದೃಷ್ಟಿ ನಿವಾರಣೆ ಆಗಬೇಕು ಅಂದರೆ ಈ ಚಿಕ್ಕದಾದ ಸರಳವಾದ ಸುಲಭವಾದ ಒಂದು ಪರಿಹಾರವನ್ನು ನೀವು ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಮಾಡ್ಕೊಳ್ಬೋದು. ಹಾಗೆಯೇ ಯಾವುದೇ ಖರ್ಚಿಲ್ಲದೆ ಮಾಡುವಂಥ ಪರಿಹಾರ ಇದು. ಏನೆಂದರೆ ಒಂದು ಕಪ್ಪು ದಾರವನ್ನು ತೆಗೆದುಕೊಳ್ಳಿ. ಹಾಗೆಯೇ ಯಾರಿಗೆ ಈ ಪರಿಹಾರವನ್ನು ಮಾಡ್ತಾ ಇದ್ದಾರೋ ಅವರು ಉದ್ದ ಎಷ್ಟಿರುತ್ತೆ ನೋಡಿ, ಅವರ ತಲೆಯಿಂದ ಪಾದದ ಬೆರಳಿನವರೆಗೂ ಕೂಡ ದಾರವನ್ನು ಅಳತೆ ಮಾಡಿ ಇಟ್ಕೊಳ್ಬೇಕು. ಅಷ್ಟುದ್ದ ದಾರವನ್ನು, ಅವರು ಎಷ್ಟು ಉದ್ದ ಇರ್ತಾರೋ ಅಷ್ಟುದ್ದ ದಾರವನ್ನು, ಕಪ್ಪು ದಾರವನ್ನು ತೆಗೆದುಕೊಳ್ಳಬೇಕು. ಹಾಗೆಯೇ ಅವರಿಗೆ ಎಷ್ಟು ವಯಸ್ಸಾಗಿದೆ, 10 ವರ್ಷ ಆಗಿದೆಯಾ, 20 ವರ್ಷ ಆಗಿದೆಯಾ, 30 ವರ್ಷನ, 40 ವರ್ಷನ, ಅವರಿಗೆ ಎಷ್ಟು ವರ್ಷ ವಯಸ್ಸಾಗಿರುತ್ತೆ ನೋಡಿ ಅಷ್ಟು ಗಂಟುಗಳನ್ನು ಹಾಕಬೇಕು. 10 ವರ್ಷ ಆಗಿದ್ರೆ 10 ಗಂಟನ್ನು ಹಾಕಬೇಕು. 25 ವರ್ಷ ಆಗಿದ್ರೆ 25 ಗಂಟನ್ನು ಆ ಕಪ್ಪು ದಾರದಲ್ಲಿ ಹಾಕಬೇಕು. ನಿಮ್ಮ ಉದ್ದದ ನೀವು ಎಷ್ಟು ಉದ್ದ ಇರ್ತೀರೋ ಅಷ್ಟು ಉದ್ದದ ಕಪ್ಪು ದಾರವನ್ನು ತೆಗೆದುಕೊಳ್ಳಿ. ಹಾಗೆಯೇ ನಿಮಗೆ ಎಷ್ಟು ವಯಸ್ಸಾಗಿರುತ್ತೋ ಅಷ್ಟು ಸಂಖ್ಯೆಯ ಗಂಟುಗಳನ್ನು ಆ ಕಪ್ಪು ದಾರದಲ್ಲಿ ಹಾಕಿ ನಂತರ ಆ ದಾರವನ್ನು ತೆಗೆದುಕೊಂಡು ಹೋಗಿ ಅರಳಿ ಮರಕ್ಕೆ ಕಟ್ಟಬೇಕು. ಅರಳಿ ಮರದ ಹತ್ತಿರ ಹೋಗಿ ದೀಪವನ್ನು ಹಚ್ಚಿಟ್ಟು ಪ್ರದಕ್ಷಿಣೆಯನ್ನು ಹಾಕಿ ಅರಳಿ ಮರಕ್ಕೆ ಆ ದಾರವನ್ನು ಕಟ್ಟಿ ನಿಮ್ಮ ಕಷ್ಟಗಳು ಏನಿದೆಯೋ ಎಲ್ಲವೂ ಕೂಡ ಪರಿಹಾರ ಆಗಲಿ, ಎಲ್ಲವೂ ಕೂಡ ಇಲ್ಲಿಂದಲೇ ನಮ್ಮಿಂದ ಕಷ್ಟಗಳು ದೃಷ್ಟಿ ಏನೇ ಇದ್ರೂ ಕೂಡ ಎಲ್ಲವೂ ಕೂಡ ಇಲ್ಲಿಂದಲೇ ಹೋಗಲಿ ಅಂತ ಕೇಳಿಕೊಂಡು ನೀವು ಮನೆಗೆ ಬರಬೇಕು. ತುಂಬಾ ಚಿಕ್ಕದಾದ ಸರಳವಾದ ಈ ಒಂದು ಪರಿಹಾರವನ್ನು ಅಮಾವಾಸ್ಯೆ ದಿನದಂದು ಮಾಡಿ ನೋಡಿ. ಅಮಾವಾಸ್ಯೆ ದಿನ ಇದೊಂದೇ ಪರಿಹಾರ ಅಲ್ಲ, ಹಲವಾರು ಪರಿಹಾರಗಳು ಇವೆ. ಏಕೆಂದರೆ ಈ ಮಾಮೂಲಿ ದಿನಗಳಿಗಿಂತ ಹೆಚ್ಚಾಗಿ ನಮಗೆ ಶೀಘ್ರ ಫಲ ಕೊಡುವಂಥದ್ದು ಅಮಾವಾಸ್ಯೆ ದಿನದ ಪರಿಹಾರಕ್ಕೇನೆ. ಹಾಗಾಗಿ ತುಂಬ ಜನ ಅಮಾವಾಸ್ಯೆ ದಿನದಂದು ಹೆಚ್ಚು ಪರಿಹಾರಗಳನ್ನು ಮಾಡ್ಕೊಳ್ತಾರೆ. ಹೆಚ್ಚಾಗಿ ಈ ನರದೃಷ್ಟಿ ಪರಿಹಾರವನ್ನು ಹೆಚ್ಚಾಗಿ ಮಾಡ್ಕೊಳ್ತಾರೆ. ಪ್ರತಿ ಅಮಾವಾಸ್ಯೆಯ ದಿನದಂದು ಕೂಡ ತಲೆಗೆ ಸ್ನಾನವನ್ನು ಮಾಡಬಾರ್ದು. ಅಂದರೆ ತಲೆಗೆ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಬಾರ್ದು. ನೀವು ತಲೆಗೆ ಸ್ನಾನವನ್ನು ಮಾಡಲೇಬೇಕು ಅನ್ನೋದಾದರೆ ತಲೆಗೆ ಎಣ್ಣೆಯನ್ನು ಹಚ್ಕೊಂಡಿರಬೇಡಿ. ಎಣ್ಣೆಯನ್ನು ಹಚ್ಕೊಂಡಿದ್ರೆ ಹಿಂದಿನ ದಿನನೇ ತಲೆಗೆ ಸ್ನಾನವನ್ನು ಮಾಡಿರಿ. ಅಮಾವಾಸ್ಯೆ ದಿನದಂದು ತಲೆ ಸ್ನಾನ ಮಾಡಬಾರ್ದು ಅಂತಲೂ ಕೂಡ ಹೇಳಲಾಗುತ್ತದೆ. ಹಾಗೆಯೇ ಅಮಾವಾಸ್ಯೆ ದಿನದಂದು ಯಾವುದೇ ಒಂದು ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಬಾರ್ದು. ನಾನು ಹೇಳಿದ್ನಲ್ಲ ಆಗಲೇ, ಅತೀಂದ್ರಿಯ ಶಕ್ತಿಗಳ ಆವಾಹನೆ ಆಗಿರುತ್ತೆ. ಅಂದರೆ ಕೆಟ್ಟದ್ದು ಇರುತ್ತೆ, ಒಳ್ಳೆಯದು ಇರುತ್ತೆ. ಹಾಗಾಗಿ ನಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಅಮಾವಾಸ್ಯೆ ದಿನ ಮಾಡ್ಕೊಳ್ಬೋದು. ಹಾಗೆಯೇ ಮನೆಯಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವುದಕ್ಕೆ ಶುಭವಾದ ದಿನ. ಆದರೆ ಯಾವುದೇ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕೆ ಜೊತೆಗೆ ಯಾವುದಾದ್ರೂ ಒಂದು ವಸ್ತುವನ್ನು ಕೊಂಡುಕೊಳ್ಳೋದಕ್ಕೂ ಕೂಡ ಅಮಾವಾಸ್ಯೆ ದಿನ ಶುಭವಲ್ಲ. ಹಾಗಾಗಿ ಯಾವುದೇ ಹೊಸ ಬಟ್ಟೆ ಆಗಿರ್ಬೋದು, ಹೊಸ ವಸ್ತುಗಳ ಖರೀದಿಯನ್ನು ಅಮಾವಾಸ್ಯೆ ದಿನ ಮಾಡಬೇಡಿ. ಉಗುರನ್ನು ಕತ್ತರಿಸಬೇಡಿ, ತಲೆ ಕೂದಲನ್ನು ಕೂಡ ಕತ್ತರಿಸಬೇಡಿ. ಎಲ್ಲಿಗೂ ಕೂಡ ದೂರದ ಪ್ರಯಾಣವನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಅಂದರೆ ತುಂಬ ದೂರ ಹೋಗುವಂಥ ಪ್ರಯಾಣವನ್ನು ಮಾಡಬಾರ್ದು. ಹಾಗೆಯೇ ಏಕೆಂದರೆ ದಾರಿಯಲ್ಲಿ ಎಲ್ಲಾದರೂ ನೆಗೆಟಿವಿಟಿ ಅನ್ನೋದು ಇರುತ್ತೆ. ಅಮಾವಾಸ್ಯೆ ದಿನದಂದು ಈ ನೆಗೆಟಿವಿಟಿ ಅನ್ನೋದು ಕೂಡ ಹೆಚ್ಚಾಗಿ ಇರುತ್ತೆ. ಪಾಸಿಟಿವಿಟಿ ಹೆಂಗಿರುತ್ತೋ ನೆಗೆಟಿವಿಟಿನೂ ಕೂಡ ಹಾಗೆ ಇದ್ದೇ ಇರುತ್ತೆ. ಹಾಗಾಗಿನೇ ದೂರದ ಪ್ರಯಾಣವನ್ನು ಮಾಡಬಾರ್ದು ಅಂತ ಹೇಳಲಾಗುತ್ತೆ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.